ಜೇನುತುಪ್ಪ ಸಪ್ರೇಟ್ ರಾಣಿ ನೊಣ ಮೇಲ್ಗಡೆ ಬಂದು ಮೊಟ್ಟೆ ಇಟ್ಟಿಲ್ಲ, ಇಲ್ಲೇ ಬಂದು ಮೇಲ್ಗಡೆ ಪ್ಯೂರ್ ಜೇನುತುಪ್ಪನ ಸ್ಟೋರ್ ಮಾಡಿದ್ರು. ಸ್ಟೋರ್ ಮಾಡಿದೆ ಅಂತ ಸರ್? ಸ್ಟೋರ್ ಮಾಡಿದೆ, ತುಂಬಿಸಿದೆ ಅಂತ. ನಿಮ್ಗೆ ಆಗಲೇ ಗೊತ್ತಾಯ್ತಲ್ಲ ಅದು? ಏನು ಸರ್? ನಾನೇನು ಗೊತ್ತು ಸರ್? ಇಲ್ಲ ನೀವು ಈಗ ಹೇಳಿದ್ರಲ್ಲ, ಇಲ್ಲಿ ನೋಡಿ, ತುಂಬಿಸಿ ಸೀಲ್ಡ್ ಮಾಡಿದೆ ಜೇನುತುಪ್ಪನ. ಇದರಲ್ಲಿ ಯಾವುದೇ ರೀತಿಯ ಹುಳ ಮೊಟ್ಟೆ ಮರಿಗಳು ಇಲ್ಲ. ಯಾಕೆಂದರೆ ಈ ವೈಟು ಸೀಲು ಸರ್, ಇದೆಲ್ಲ ಸೀಲ್ಡು, ಇದೆಲ್ಲ ಜೇನುತುಪ್ಪನೇ ಸೀಲ್ ಆಗಿರೋದು. ಒಂಚೂರು ಈ ಕಡೆ ಬಂದ್ ಮಾಡಿ, ಸ್ವಲ್ಪ ಈ ಕಡೆ ಯಾವುದಲ್ಲ ಸೀಲ್ ಆಗಿರೋದೆಲ್ಲ ಒಂದು ಫೋಟೋ ತೆಗಿತೀರಾ ಸರ್? ಒಂದು ಫೋಟೋ ತೆಗಿತೀರಾ? ಇಲ್ಲ, ಕಾಲು ತುಂಬಿಸೋಕ್ಕೆ ಅದಕ್ಕೆ ಟೈಮ್ ಬೇಕಾಗುತ್ತೆ. ಇವಾಗ ಸ್ವಲ್ಪ ಫ್ಲವರ್ಸ್ ಎಲ್ಲ ಕಡಿಮೆ ಇತ್ತು, ಒಂದು 2-3 ತಿಂಗಳಿಂದ ಮಳೆ ಇಲ್ಲ, ನೀರಿಲ್ಲ. ಏನಾಗಿದೆ ತುಂಬಿಸಿದ್ದೆಲ್ಲ ನೋಡ್ರಿ, ಓಪನ್ ಮಾಡೋದು ಓಡ್ತಾ ಇದೆ ಸರ್. ఇప్పుడు ಯಾವ್ದಾದ್ರು ಹೋಗಿರೋಂತ ಇದ್ರೆ ಅದು ಪ್ಯೂರ್ ಜೇನುತುಪ್ಪ ಹೆಂಗಿರುತ್ತೆ ಟೇಸ್ಟ್ ಮಾಡಲಿ ಆಮೇಲೆ. ಕಾಣುತ್ತಲ್ಲಪ್ಪ ಎಲ್ಲರೂ? ಕೊಡ್ತಾ ಇದೆ ಅದು ಸೀಲ್ಡ್ ಸರ್. ಇದು ಇಷ್ಟು ಪೋರ್ಷನಲ್ಲಿ ಜೇನಿದೆ, ಇದರಲ್ಲೂ ಇದೆ, ಇದರಲ್ಲಿದೆ. ಅದು ಇನ್ನೂ ಜೇನುತುಪ್ಪ ಆಗಿಲ್ಲ. ಈ ಕಡೆ ನೋಡಿ, ಅದೆಲ್ಲ ತುಂಬ ಫಿಲಪ್ ಮಾಡಾದ್ಮೇಲೆ ಈ ಥರ ಸೀಲ್ಡ್ ಮಾಡುತ್ತೆ. ಓಕೆ ಓಕೆ. ಸೀಲ್ಡ್ ಮಾಡಿರೋದು ಹನಿ, ಇದು ಇನ್ನೂ ಹನಿ ಆಗಿಲ್ಲ. ಆಗಿಲ್ಲ. ಇನ್ನೂ ಅದರಲ್ಲಿ ನೀರಿನಂಶ ಜಾಸ್ತಿ ಇದೆ. ಆ ನೀರಿನಂಶ ತೆಗೆದಾದ್ಮೇಲೆ ಸೀಲ್ಡ್ ಮಾಡುತ್ತೆ. ಕಾಣುತ್ತಲ್ಲ ಸರ್? ಓಕೆ ನೋಡಿ. ಇಲ್ಲ, ಇಷ್ಟೊತ್ತಿಗೆಲ್ಲ ಫುಲ್ಲಪ್ ಆಗಬೇಕಾಗಿತ್ತು. ಸ್ವಲ್ಪ ಇದಿಲ್ಲ, ಫ್ಲವರ್ಸ್ ಇಲ್ಲ. ಆಮೇಲೆ ಸರ್ ಇವ್ರಿಗೆ ಇದು ಏನು ಸ್ವಲ್ಪ ಆರ್ಟಿಫಿಷಿಯಲ್ ಫುಡ್ ಕೊಟ್ಟಿಲ್ಲ, ಅವೇ ಕಟ್ಲಿ ಅಂತ. ಸೊ ಇದರಲ್ಲೂ ಇದೆ ಸರ್, ಕಳಿ ಸರ್. ಚುಚ್ಚಿದ್ರೆ ದಯಮಾಡಿ ಬಿಟ್ಬಿಟ್ಬೇಡಿ, ವೇಸ್ಟ್ ಆಯ್ತು ಆಗುತ್ತೆ. ಆಯ್ತು ಚಲೋ ನೋಡಿ, ಫುಲ್ ಫಿಲಪ್ ಆಗಿದೆ, ಕಾಣುತ್ತಲ್ಲ? ಫಿಲಪ್ ಆಗಿದೆ. ಸರಿ, ರಾಣಿ ಹುಳ ಯಾವುದೇ ಕಾರಣಕ್ಕೂ ಮೇಲೆ ಪೆಟ್ಟಿಗೆ ಮೇಲೆ ಬಂದು ಅದು ಇದು ಮಾಡಲ್ಲ, ಮೇಲೆ ಬರಲ್ಲ, ಬರಲ್ಲ. ಕೆಳಗಡೆ ಪೆಟ್ಟಿಗೆಲ್ಲೇ ಇರುತ್ತೆ. ಹಿಂಗೆ ಇಟ್ಕೋಬೇಕು. ರಾಣಿ ಹುಳ ಯಾವುದು? ಇದರಲ್ಲಿ ಕೆಳಗಡೆ ಫ್ರೇಮಲ್ಲಿ ಇರೋದು, ಮೇಲ್ ಫ್ರೇಮಲ್ಲಿ ಬರಲ್ಲ. ಯಾಕೆಂದರೆ ಹಿಂಗೆ ಇಟ್ಟಾಗ ಏನಾಗುತ್ತೆ, ಇದನ್ನ ಫ್ಯಾಮಿಲಿ ಆಯ್ತು ಅಷ್ಟೇ, ಈಗ ನಾವು ಇದಾಗ್ಬಿಡುತ್ತೆ. ಮೋಡ ಇದೆಯಲ್ಲ, ಮೋಡ ಇದೆಯಲ್ಲ, ಅದನ್ನ ಪತ್ತೆ ಮಾಡೋದು ಕಷ್ಟ. ಈಗ ಆ ಪೆಟ್ಟಿಗೆ ಕಾಣ್ಬೋದು ತಾಳಿ, ಆ ಪೆಟ್ಟಿಗೆ ಸ್ವಲ್ಪ ಕಡಿಮೆ ಇದೆ ಹುಳುಗಳು. ನಾನು ಜೇನು ಕುಯ್ತೇ ಇಲ್ಲ, ಅದು ಕಟ್ಟಿರೋ ಗೂಡಿಗೆ ಡ್ಯಾಮೇಜ್ ಆಗಿ ಮಾಡಿ ಅದನ್ನು ತೆಗಿಬೇಕು. ಒಂದು ಇದೇ ಪ್ಯೂರು ಮೇಣ. ಡ್ರೈ ಇರುತ್ತೆ ಫುಲ್ಲು? ಅಲ್ಲ, ಡ್ರೈ ಅಂತಲ್ಲ, ಇದ್ರಲ್ಲಿ ಜೇನುತುಪ್ಪ ಇರುತ್ತೆ. ಓಕೆ. ಪೋಲನ್ ಅಂತ ಹೇಳಿದ್ರಲ್ಲ, ಇದೇ ಪೋಲನ್. ನೋಡಿ, ಎಲ್ಲ ಬಿದ್ದಿದೆಯಲ್ಲ ಹಳದಿ ಕಲರು, ಅದು ಪೋಲನ್. ಇದೆಲ್ಲ ಪೋಲನ್. ಹೂವಿನ ತಳಭಾಗದಲ್ಲಿ ಇರುತ್ತೆ, ಅದನ್ನ ಇವು ನಮ್ಮ ಪೋಲನ್ ತಿಂಡಿನ ಸರ್? ಅದು ತಿಂಡಿ. ಜೇನುತುಪ್ಪನ ತಿಂಡಿನ? ಜೇನುತುಪ್ಪನೂ ತಿಂದು ಪೋಲನ್ನು ಸರ್ ಅದು ತಿನ್ನುತ್ತೆ. ಪ್ಲಸ್ ಅದು ಮೋಸ್ಟ್ಲಿ ಇದು ಸ್ಪ್ರೆಡ್ ಮಾಡೋದಕ್ಕೆ ಅದು ಜೇನು ಮತ್ತೆ ಪರಾಗ ಮಿಶ್ರಣ ನೋಡ್ರಿ, ಏನು ಸೂಪರಾಗಿ ಹುಳ ಮೊಟ್ಟೆ ಮರಿ ಮಾಡೋದು ನೋಡಿ. ಕಾಣುತ್ತಾ? ಇದೆಲ್ಲ ಪ್ಲಾಟ್ ಆಗಿರೋದೆಲ್ಲ ಹುಳ ಮೊಟ್ಟೆ ಮರಿ, ಜೇನುತುಪ್ಪ ಅಲ್ಲ. ಎಲ್ಲ ಫ್ಯಾಮಿಲಿ ಚೇಂಬರು, ಇಲ್ಲಿ ಏನು ಕಟ್ಟಲ್ಲ. ಚೇಂಬರು. ಇದಕ್ಕಿಂತ ಇದು ಅರ್ಧ ದೊಡ್ಡದಿದೆ ಪ್ರೇಮು, ಕಾಣುತ್ತಲ್ಲ? ಅದು ಚಿಕ್ಕದು, ಇದು ದೊಡ್ಡದು. ನೋಡ್ರಿ, ಎಷ್ಟು ಇದೆಲ್ಲ ಹುಳ ಮೊಟ್ಟೆ ಮರಿ ಇರ್ತಕ್ಕಂಥದ್ದು. ಮೇಲ್ಭಾಗದಲ್ಲಿ ಹಳದಿ ಕಲರ್ ಕಾಣುತ್ತಾ? ಅಲ್ಲಿ ಜೇನಿರಲ್ಲ. ಇಲ್ಲಿ ಹೇಳಿ ಸರ್. ಪೋಲನ್. ಇಲ್ಲಿ ಜೇನಿರಲ್ಲ, ಇರುತ್ತೆ, ಕೆಳಗಡೆ ಇರುತ್ತೆ. ಫುಡ್ ಎಲ್ಲ ಕೊಡ್ತಾ ಇರುತ್ತೆ ನೋಡಿ. ನೋಡಿ, ಉಬ್ಬಾಗಿದೆಯಲ್ಲ, ಇದು ಕೆಲವು ಇವು ಉಬ್ಬಾಗಿರುವಂಥವು ಗಣ್ಣೊಣದ ಸೆಲ್. ಪ್ಲಾಟ್ ಆಗಿರೋವೆಲ್ಲ ವರ್ಕರ್ ಬೀಸು. ಗಣ್ಣೊಣದ ಕೆಳಗಡೆ ಮಾಡುತ್ತೆ. ಅದು ಈ ಸಮಯದಲ್ಲಿ ಮಾಡಿಲ್ಲ, ಎಲ್ಲ ಸಮಯದಲ್ಲೂ ಮಾಡಲ್ಲ. ಅದು ರಾಣಿ ನೊಣ ಅವಶ್ಯಕತೆ ಇದ್ದಾಗ ಮಾತ್ರ ಗಂಡನ್ನು ಕ್ರಿಯೇಟ್ ಮಾಡುತ್ತೆ. ರಾಣಿ ನೊಣನ್ನು ಕ್ರಿಯೇಟ್ ಮಾಡೋದು. ಅದು ಫುಲ್ ಫಿಲಪ್ ಆಗಿ ಹೊರಗಡೆ ಹೋಗ್ಬೇಕು ಅಂತಂದಾಗ, ಅದು ವಯಸ್ಸಾದಾಗ ಇನ್ನೊಂದು ರಾಣಿ ನೊಣನ ತಯಾರು ಮಾಡಿ ಸಾಯುತ್ತೆ ಅಥವಾ ಗೋಡ್ಬಿಟ್ಟು ಹೋಗುತ್ತೆ. ಇದೆಲ್ಲ ಪ್ಲಾಟ್ ಆಗಿರೋದೆಲ್ಲ ವರ್ಕರ್ ಬೀಸು. ಮಧ್ಯದೊಳಗೆ ಅವೆಲ್ಲ ಗಂಡು ನೋಡೋದು ಮೊಟ್ಟೆ. ಅವ್ರು ಹೆಂಗೆ ಹಿಡ್ಕೋಬೇಕು ಹೇಳ್ಬಿಡಿ, ಮತ್ತೆ ಕಟ್ಟ ಬಿದ್ದಿ ಆಯಿತು ಹಂಗೆ ಹಿಡ್ಕೋಬೇಕು. ಎಲ್ಲ ಏಜ್ ಆಗಿದೆ, ಏಜ್ ಆಗಿದೆ, ಕಪ್ಪಾಗಿದೆ ಅಂತ ಹೇಳಿಲ್ವಾ? ಅದು ಹೊಸದು.
ಕಟ್ ಮಾಡಿರೋದು ಹೊಸದು, ಅದು ಚೇಂಬರ್ ನೋಡಿ ರೋಡು. ಇದು ಹಳೆಯದು, ಇದೆಲ್ಲ ಫುಲ್ಲು ಗಂಡು ನೊಣದ್ದು. ಈ ಕಪ್ಪು ನೊಣಗಳು ಕಾಣ್ತವೆ ನೋಡ್ರಿ, ಫುಲ್ ಕಪ್ಪು. ಹಲೋ ನಮಗೆ ಮುಸ್ಕಾಕ್ಬೇಕು ಕಾಣ್ತಾ ಇಲ್ಲ. ಕಾಣ್ತಾ ಇದೆ ಕಾಣ್ತಾ ಇದೆ. ಅವು ಗಂಡು ನೊಣ. ಈ ಚಿನ್ನದ ಕಲರ್ ಇದೆಯಲ್ಲ, ಗೋಲ್ಡನ್ ಕಲರ್, ಇವೆಲ್ಲ ವರ್ಕರ್ ಪೀಸು. ಅವೆಲ್ಲ ಅರ್ಧ ಕಪ್ ಅರ್ಧ ಇದು ಕಾಣುತ್ತಲ್ಲ. ಹೌದು, ಎರಡು ಥರದ್ದು ಇದೆ. ಮಲ್ನಾಡಲ್ಲಿ ಫುಲ್ ಬ್ಲ್ಯಾಕು. ನೋಡಿ ಗೋಲ್ಡ್ ಹಾಂ ಕರೆಕ್ಟ್. ಇದು ಬಾಡಿ ಮತ್ತೆ ಹಿಂದೆ ಹಲೋ ಸರ್ ಇನ್ನೂ ರಾಣಿ ಸಿಕ್ಕಿಲ್ಲ ನಿಮಗೆ? ಸಿಗುದು ಇಲ್ಲ ಅದು ಇವಾಗ. ಎಲ್ಲಿಂದ ಮೇಡಮ್? ಖರೀದಿ ತೆಗಿಬೇಕಾ ಇದು ಹಿಂಗಾದ್ರೆ ಬ್ಲ್ಯಾಕ್ ಆದರೆ? ಹೇಳಿ ಮೇಡಮ್. ಕಟ್ ಮಾಡಿ ತೆಗಿಬೇಕು. ಇದೇನು ಕ್ಲೀನ್ ಮಾಡೋಂಗಿಲ್ಲ ಸರ್ ಇದು. ಏನು ನಾನು ನೋಡಿಲ್ವಾ? ಬಾಟಮ್ ಅಷ್ಟೇ ಕ್ಲೀನ್ ಇದೆ. ಸರ್ ಪೋಲನ್ಸು ಇದು ಆಹಾರ ಕೋಣೆನೂ ಇರುತ್ತೆ, ಇದರಲ್ಲೂ ಇರುತ್ತೆ. ಜೇನು ಕೋಣಲ್ಲಿ ಇರಲ್ಲ, ಅದ್ರಲ್ಲಿ ಇದೆಯಾ ನೋಡಿ, ಕಾಣಿಸ್ತಾ ಇದೆ ಬರೀ ಹನಿ ಅದು. ಇದು ನೋಡ್ರಿ ಎಲ್ಲ ಫುಲ್ ಪೋಲನ್. ಇದು ಪೋಲನ್ ಕಂಡು ನೋಡಿ, ಸರ್ ಇದರಲ್ಲೂ ಪೋಲನ್ ಕೆಳಗಡೆ ಹಂಗೆ ಹಿಡಿಕೊಳ್ಬಿಟ್ರಿ ಸರ್. ಇದನ್ನ ಹಿಂಗೆ ಹಿಡಿಬೇಕು ಸರಿ ತಗೊಳ್ಳಿ ಸರ್. ಹಿಂಗೆ ಹಿಡ್ಕೊಂಡು ನೀವು ಹಿಂಗೆ ನೋಡಾಯ್ತಲ್ವಾ, ಆ ಕಡೆ ಭಾಗ ನೋಡ್ಬೇಕಲ್ವಾ, ಹಿಂಗೆ ತಿರುಗಿಸಿ ಹಿಂಗೆ ತಿರುಗಿಸಿ ಹಿಂಗೆ ತಿರುಗಿಸಿ. ಈಗ ಈ ಕಡೆ ನನಗೆ ಕಾಣ್ತದೆ ತಾನೆ, ಇದನ್ನ ಮತ್ತೆ ಹಿಂಗೆ ತಿರುಗಿಸಿ ಹಿಂಗೆ ಇಟ್ಟಿದ್ರೆ ಅದು ಬ್ರೂಡು ಬಿದೋಗಲ್ಲ. ವೆಯ್ಟ್ ಜಾಸ್ತಿ ಐತೆ, ಬಿದೋಗ್ಬಿಡುತ್ತೆ. ಒಂದು ಫ್ರೇಮ್ನಲ್ಲಿ ಫುಲ್ ಫಿಲಪ್ ಆದರೆ 250 ಇಂದ 300 ಗ್ರಾಮ್ ಸಿಗುತ್ತೆ. ಆ ಥರ 8 ಫ್ರೇಮಲ್ಲಿ ಫಿಲಪ್ ಆದಾಗ ಎಷ್ಟಾಗ್ಬೋದು ಕ್ಯಾಲ್ಕುಲೇಟ್. 2.5 ಲೀಟರ್ ಅಂತ ಹೇಳಿದಲ್ಲ ಅದೇ. ಇದು ನೋಡಿ, ಲೀಟ್ರ್ ಬರಲ್ಲ, 7 ಲೀಟರ್ ಲೆಕ್ಕ ಹಾಕ್ಬೇಡಿ, ಕೆಜಿ ಲೆಕ್ಕ ಹಾಕಿ. ಹೇಳೋಕ್ಕಾಗಲ್ಲ ಸರ್, ಇನ್ನೊಂದು 15-20 ವರ್ಷ ಅದನ್ನು ಲೀಟರ್ ಲೆಕ್ಕ ಶುರು ಮಾಡ್ತಾರೆ. ಅಲ್ವಾ? ಎಲ್ಲ ಚೇಂಜ್ ಆಗ್ತಾ ಇದೆ, ಮಾಡ್ತಾರೆ. ಇದನ್ನ ಇದು ರಾಣಿ ತೋರಿಸ್ಬೇಕು. ರಾಣಿ ಹುಳ ತೋರಿಸಿಲ್ಲ ಅವರೇನು. ರಾಣಿ ಇವಾಗ ಕಾಣಲ್ಲ. ಹಾರ್ಬಿಟ್ರೆ ಆಮೇಲೆ ಇದು ಬೋಡೆ ಫೇಲೋರು. ರಾಣಿ ಮುಚ್ಚುವಂಗೆ ಅಲ್ಲಿ ಸದ್ಯ ನಿಲ್ಸ್ಕೊಟ್ಟವೆ. ಒಂದೊಂದು ಜಾತಿ ನೊಣಗಳು ಭಾಳ ರೈಸ್ ಆಗಿಬಿಡ್ತವೆ. ಕಣ್ಕಡಿ ಹೊಗೆ ಎಲ್ಲ ನೀವು ಯಾವುದು ಬೆರಣಿ ಹೊಗೆ ಕೊಟ್ಟರು ಏನು ಮಾಡಲ್ಲ. ಮೋಡ ಇದ್ದಾಗ ವಾಡ್ದು ನೋಡ್ರಿ, ಇದರಲ್ಲಿ ಯೂಟ್ಯೂಬಲ್ಲಿ ಬರುತ್ತೆ ಎಲ್ಲ ಮಾಹಿತಿ. ಬಾಯಿಗೆ ಹಾಕಿ ಚೆನ್ನಾಗಿ ಆಗಿತ್ತು ಹೋಗಿರಿ. ಇದನ್ನ ಎಂಥ ಒಳ್ಳೆ ಫುಡ್ ಅದು. ಸರ್ ಎಷ್ಟು ಕೊಡ್ಲಾ? ಇದು ಕೆಳಗಡೆ ಇರೋದು ಏನಿದು? ಈ ಅದು ಫ್ಯಾಮಿಲಿ ಚೇಂಬರು, ಸಂಸಾರ ಕೋಣೆ. ಇದರಲ್ಲಿ ಹುಳ ಮೊಟ್ಟೆ ಮರಿ ಮಾತ್ರ ಇರೋದು. ಇದರಲ್ಲಿ ಬರೀ ಜೇನುತುಪ್ಪನೇ ಮಾತ್ರ ಇರೋದು. ರಾಣಿ ಎಲ್ಲ ಕೆಳಗಡೆ ನೀವು ಎದುರು ನಿಂತ್ಕೋಬೇಡಿ ಅಂತ 5 ಸಲ ಹೇಳ್ದೆ ನಾನು. ನಿಂತ್ಕೋಬೇಡಿ ಸರ್. ರಾಣಿ ಎಲ್ಲ ಕೆಳಗಡೆ ಇರುತ್ತಾ? ಹಾಂ, ಸ್ವಲ್ಪ ಎದುರಿಗಿರಬೇಡಿ ಸರ್, ಕೇಳಿ. ಸರ್ ತುಪ್ಪ ತೆಗೆಯೋದು ಮಿಷಿನ್ ಬರುತ್ತೆ. ಹಲೋ, ಆ ಮಿಷಿನ್ನು ತೆಗಿಬೇಕು ಅಂದರೆ ಸುಮಾರು ಈ ಥರದವು ಒಂದು 7-8 ಫ್ರೇಮ್ ಇರ್ತಕ್ಕಂಥದ್ದು. ಫುಲ್ ಫಿಲಪ್ ಆಗಬೇಕು. 7-8 ಬಾಕ್ಸ್ ಒಂದು ಸಲ ತೆಗೆದ್ರೆ 10-15 ಆಗಬೇಕು. ಈಗ ನಾವು ಸ್ಟೈನ್ಲೆಸ್ ಸ್ಟೀಲ್ ಇದು ಅಂದರೆ ಅದು ಅಂಟ್ಕೊಳ್ಳುತ್ತೆ ಸುತ್ತ, ಬೀಳುವುದಿಲ್ಲ ಬೇಗ. ಕ್ವಾಂಟಿಟಿ ಜಾಸ್ತಿ ಇದ್ದಾಗ ಕ್ವಾಂಟಿಟಿ ಜಾಸ್ತಿ ಬರುತ್ತೆ. ಅದು ಒತ್ತಡ ಜಾಸ್ತಿ ಆಗಿ ಏನು ಮಾಡುತ್ತೆ, ಕೆಳಗೆ ಇಳಿತಾರೆ. ಏನು ಡೊಮೆಸ್ಟಿಕ್ ಯೂಸ್ಗೆ ಮಾಡ್ತೀವಿ ಅಂತಂದ್ರೆ ಈಗ 1-2 ಪೆಟ್ ಯೂಸ್ ಇದೆ ಅಂದರೆ ಹಿಂಗೆ ತೆಗಿಬೇಕಾ? ಇಲ್ಲ, ಇದು ಕೊಡಲ್ಲ ಬಿಡಿ ಅಲ್ಲಿ. ಆಮೇಲೆ ಎಲ್ಲರಿಗೂ ಕೊಡ್ತೀನಿ, ಮತ್ತೆ ಕೈ ಹೊಡಿಬೇಡಿ. ಎಲ್ಲಿ ಅಂತ ಕೊಡಕ್ಕೆ ಬನ್ನಿ ಸರ್, ಯಾಕಂದ್ರೆ ಇಲ್ಲಿ ಕಡಿಮೆ